ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಆಪ್ಷನ್ ಟ್ರೇಡಿಂಗ್ ಇಂದ ಕೇವಲ 5 ಸೆಕೆಂಡ್ಸ್ ಅಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಪ್ರಾಫಿಟ್ ಮಾಡಬಹುದು ಅಂದ್ರೆ ನೀವು ನಂಬ್ತೀರಾ? ಹೌದು, ನಂಬಲೇಬೇಕು. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳ್ತೀನಿ, ವಿಡಿಯೋನ ಕೊನೆವರೆಗೆ ನೋಡಿ. ಸಾಮಾನ್ಯವಾಗಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವುದರ ಬಗ್ಗೆ ಜಾಸ್ತಿ ಸರ್ಚ್ ಮಾಡ್ತಿರೋ, ಯಾವ ವಿಡಿಯೋಸ್ನ ಜಾಸ್ತಿ ನೋಡ್ತಿರೋ, ಅದೇ ಟಾಪಿಕ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ಜಾಸ್ತಿ ರೆಕಮೆಂಡ್ ಆಗುತ್ತೆ. ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ವಿಡಿಯೋಸ್ಗಳನ್ನ ಜಾಸ್ತಿ ನೋಡ್ತಿದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ವಿಡಿಯೋಗಳು ರೆಕಮೆಂಡ್ ಆಗುತ್ತೆ. ಅದೇ ರೀತಿ ನೀವು ಟ್ರೇಡಿಂಗ್, ಅದರಲ್ಲೂ ಮುಖ್ಯವಾಗಿ ಆಪ್ಷನ್ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳನ್ನ ಜಾಸ್ತಿ ನೋಡ್ತಿದ್ದೀರಾ ಅಂದ್ರೆ ಆಪ್ಷನ್ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳೇ ಜಾಸ್ತಿ ರೆಕಮೆಂಡ್ ಆಗುತ್ತೆ. ಅದರಲ್ಲೂ ಹೆಚ್ಚಾಗಿ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಆಗಿರ್ಬೋದು, ಆಲ್ಮೋಸ್ಟ್ ಹೆಚ್ಚಿನವರು ತಮ್ಮ ಆಪ್ಷನ್ ಟ್ರೇಡಿಂಗ್ ಪ್ರಾಫಿಟ್ಸ್ ನ ಅಪ್ಲೋಡ್ ಮಾಡ್ತಾರೆ. ಹೆಚ್ಚಿನವರು ಈ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಅಟ್ರಾಕ್ಟ್ ಆಗೋದೇ ಇಂತಹ ವಿಡಿಯೋಗಳಿಂದ. ಯಾಕಂದ್ರೆ ದುಡ್ಡು ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಅದರಲ್ಲೂ ಪ್ರತಿದಿನ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ನಲ್ಲಿ ಸಾವಿರ ಲಕ್ಷ ರೂಪಾಯಿ ಅರ್ನ್ ಮಾಡಬಹುದು ಅಂದ್ರೆ ಯಾರೇ ಆದ್ರೂ ಅಟ್ರಾಕ್ಟ್ ಆಗೇ ಆಗ್ತಾರೆ. ಹಾಗಿದ್ರೆ ಇದು ನಿಜಾನ ಸುಳ್ಳ? ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಪ್ರತಿದಿನ ಪ್ರಾಫಿಟ್ ಮಾಡಬಹುದಾ? ಹೀಗೆ ತುಂಬಾ ಕ್ವಶನ್ಸ್ ಗಳು ನಿಮ್ಮ ತಲೆಯಲ್ಲಿ ಇರಬಹುದು. 10-15 ದಿನದ ಹಿಂದೆ ಫೇಸ್ಬುಕ್ ರೀಲ್ಸ್ ಅಲ್ಲಿ ನಾನು ಒಂದು ವಿಡಿಯೋನ ನೋಡಿದ್ದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಕೇವಲ 5ರಿಂದ 10 ಸೆಕೆಂಡ್ಸ್ ಅಲ್ಲಿ ತನ್ನ ಒಂದು ಟ್ರೇಡ್ ನಿಂದ 50 ಲಕ್ಷದ ಮೇಲೆ ಪ್ರಾಫಿಟ್ ನ ಮಾಡ್ತಾನೆ. ಆ ವಿಡಿಯೋನ ನೀವಿಲ್ಲಿ ನೋಡಬಹುದು. ಇದು ಒರಿಜಿನಲ್ ವಿಡಿಯೋನ ಅಥವಾ ಎಡಿಟೆಡ್ ವಿಡಿಯೋನ ಅಂತ ನಾನು ಹೇಳಲ್ಲ. ಕೆಲವರು ಹೇಳ್ತಾರೆ ಅದು ಲೈವ್ ಅಲ್ಲಿ ರಿಫ್ರೆಶ್ ಮಾಡ್ತಿದ್ದಾರೆ, ಒರಿಜಿನಲ್ ವಿಡಿಯೋ ಅಂತ. ಇಲ್ಲಿ ನಾವು ಇದನ್ನ ಒರಿಜಿನಲ್ ವಿಡಿಯೋ ಅಂತಾನೆ ಕನ್ಸಿಡರ್ ಮಾಡೋಣ. ಈ ತರದ ವಿಡಿಯೋ ನೋಡಿದಾಗ ಎಲ್ಲರೂ ಮೊದಲು ನೋಡೋದೇ ಪ್ರಾಫಿಟ್ ನ. ಇಲ್ಲಿ ಪ್ರಾಫಿಟ್ 50ರಿಂದ 60 ಲಕ್ಷ ಆಗಿದೆ, ಹೌದು. ಆದರೆ ಇಲ್ಲಿ ಎಷ್ಟು ಅಮೌಂಟ್ ಅಂದ್ರೆ ಎಷ್ಟು ಕ್ಯಾಪಿಟಲ್ ಯೂಸ್ ಮಾಡಿದ್ದಾರೆ ಅಂತ ಯಾರು ನೋಡೋದಿಲ್ಲ. ಇಲ್ಲಿ ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ನೋಡೋಣ. ಮೊದಲು ಎಷ್ಟು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಏನು ಅವರೇಜ್ ಅಂತ ಕಾಣಿಸ್ತಾ ಇದೆ ಅದು ಬೈ ಮಾಡಿರೋ ಪ್ರೈಸ್. ಹಾಗೆ ಇಲ್ಲಿ ಮಾರ್ಕೆಟ್ ಅಂತ ಕಾಣಿಸ್ತಾ ಇದೆ, ಅದು ಆಗಿನ ಕರೆಂಟ್ ಮಾರ್ಕೆಟ್ ಪ್ರೈಸ್. ಇಲ್ಲಿ ಮಾರ್ಕೆಟ್ ಪ್ರೈಸ್ ನಿಂದ ಅವರೇಜ್ ಪ್ರೈಸ್ ಲೆಸ್ ಮಾಡಿದ್ರೆ ಅಂದ್ರೆ 419ರಿಂದ 378 ಮೈನಸ್ ಮಾಡಿದ್ರೆ 41 ಆನ್ಸರ್ ಸಿಗುತ್ತೆ. ಇಲ್ಲಿ ಕ್ಯಾಪ್ಚರ್ ಮಾಡಿರೋದು ಕೇವಲ 41 ಪಾಯಿಂಟ್ ಅಷ್ಟೇ. ಹಾಗೆ ಇಂಪಾರ್ಟೆಂಟ್ ಆಗಿ ಈ ಒಂದು ಟ್ರೇಡ್ಗೆ ಎಷ್ಟು ಕ್ಯಾಪಿಟಲ್ ಯೂಸ್ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಎಷ್ಟು ಕ್ವಾಂಟಿಟಿ ಬೈ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಕ್ವಾಂಟಿಟಿ ಇಂಟು ನಾವು ಬೈ ಮಾಡಿರೋ ಪ್ರೈಸ್ ಅಂದ್ರೆ ಅವರೇಜ್ ಪ್ರೈಸ್ ಮಾಡಿದಾಗ ನಮಗೆ ಟೋಟಲ್ ಕ್ಯಾಪಿಟಲ್ ಸಿಗುತ್ತೆ. ಇಲ್ಲಿ ಕ್ವಾಂಟಿಟಿ 1,42,500 ಇಂಟು ಬೈಯಿಂಗ್ ಪ್ರೈಸ್ ಅಥವಾ ಅವರೇಜ್ ಪ್ರೈಸ್ 378.10 ಕ್ಯಾಲ್ಕುಲೇಟ್ ಮಾಡಿದ್ರೆ 5,38,79,250 ರೂಪಾಯಿ ಆನ್ಸರ್ ಬರುತ್ತೆ. ಅಂದ್ರೆ ಕೇವಲ ಈ ಒಂದು ಟ್ರೇಡ್ಗೆ ಆಲ್ಮೋಸ್ಟ್ 5,38 ಲಕ್ಷದಷ್ಟು ದುಡ್ಡನ್ನು ಯೂಸ್ ಮಾಡಿ 58 ಲಕ್ಷ ಪ್ರಾಫಿಟ್ ಮಾಡಿರೋದು. ಈ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನೀವು ಎಷ್ಟು ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹೊರತು ಎಷ್ಟು ಪ್ರಾಫಿಟ್ ಮಾಡಿದ್ದೀರಾ ಅನ್ನೋದಲ್ಲ. ಈ ಒಂದು ಟ್ರೇಡ್ ನಲ್ಲಿ ನಾನು ಯಾಕೆ ಯೂಸರ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದು ಅಂದ್ರೆ ಇದೇ ವಿಡಿಯೋನ 10,000 ಕ್ಯಾಪಿಟಲ್ ಇರೋನು ನೋಡ್ತಾನೆ, 1 ಲಕ್ಷ ಕ್ಯಾಪಿಟಲ್ ಇರೋನು ನೋಡ್ತಾನೆ, 10 ಲಕ್ಷ ಕ್ಯಾಪಿಟಲ್ ಇರೋನು ನೋಡ್ತಾನೆ, ಹಾಗೆ 1 ಕೋಟಿ ಕ್ಯಾಪಿಟಲ್ ಇರೋನು ನೋಡ್ತಾನೆ. ಎಲ್ಲರೂ ಇಲ್ಲಿ ಬಂದಿರೋ 58 ಲಕ್ಷ ಪ್ರಾಫಿಟ್ ಮಾತ್ರ ನೋಡ್ತಾರೆ ಹೊರತು ನಮ್ಮ ಹತ್ತಿರ ಇರೋ ಕ್ಯಾಪಿಟಲ್ಗೆ ಎಷ್ಟು ಪ್ರಾಫಿಟ್ ಬರ್ಬೋದು ಅಂತ ಯಾರು ಕ್ಯಾಲ್ಕುಲೇಟ್ ಮಾಡಲ್ಲ. ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನಿಮ್ಮ ಹತ್ತಿರ ಇರೋ ಕ್ಯಾಪಿಟಲ್, ಡಿಸಿಪ್ಲಿನ್, ನೀವು ಕಲ್ತಿರೋ ಸ್ಟ್ರಾಟಜಿ, ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ ನಾಲೆಜ್, ನಿಮ್ಮ ಮೈಂಡ್ ಸೆಟ್, ಹಾಗೆ ಮುಖ್ಯವಾಗಿ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆಲ್ಲ ಪ್ರಾಪರ್ ಆಗಿದ್ರೆ ಮಾತ್ರ ನೀವು ದುಡ್ಡು ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಇನ್ನು ಈ ಟ್ರೇಡಿಂಗ್ ಇನ್ಫ್ಲುಯೆನ್ಸರ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಕೆಲವು ಟ್ರೇಡರ್ಗಳು ಡಿಸಿಪ್ಲಿನ್ಡ್ ಆಗಿ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡುವವರು ಇದ್ದಾರೆ. ಆದರೆ ಈಗ ಆಪ್ಷನ್ ಟ್ರೇಡಿಂಗ್ ಕೋರ್ಸಸ್ ಸೆಲ್ ಮಾಡಿ ದುಡ್ಡು ಮಾಡುವವರೇ ಜಾಸ್ತಿ ಇದ್ದಾರೆ. ಆಪ್ಷನ್ ಟ್ರೇಡಿಂಗ್ ನಲ್ಲಿ ದುಡ್ಡು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಕೋರ್ಸಸ್ ನ ಸೆಲ್ ಮಾಡಿ ಒಳ್ಳೆ ದುಡ್ಡು ಮಾಡ್ತಾರೆ. ಹಾಗೆ ಯಾವ ಟ್ರೇಡರ್ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರಾಫಿಟ್ ನ ಮಾತ್ರ ವಿಡಿಯೋ ಶೇರ್ ಮಾಡ್ತಾನೋ ಅಂತವರಿಂದ ನೀವು ಸ್ವಲ್ಪ ದೂರ ಇರಬೇಕಾಗತ್ತೆ. ಯಾಕಂದ್ರೆ ಅದೆಂತದೇ ಸ್ಟ್ರಾಟಜಿ ಇದ್ರೂ ಕೂಡ ಪ್ರತಿದಿನ ಪ್ರಾಫಿಟ್ ಮಾಡೋಕೆ ಸಾಧ್ಯನೇ ಇಲ್ಲ. ಹಾಗೆ ಇನ್ನೊಂದು, ಕೆಲವರು ನೋ ಲಾಸ್ ಸ್ಟ್ರಾಟಜಿ ಅಂತ ಹೇಳ್ತಾರೆ, ಅವರನ್ನ ನಂಬಲೇಬೇಡಿ. ಆ ತರಹದ ಯಾವುದೇ ಸ್ಟ್ರಾಟಜಿ ಇಲ್ಲ. ಟ್ರೇಡಿಂಗ್ ಅಂದಮೇಲೆ ಕೆಲವೊಮ್ಮೆ ಲಾಸ್ ಆಗುತ್ತೆ, ಕೆಲವೊಮ್ಮೆ ಪ್ರಾಫಿಟ್ ಆಗುತ್ತೆ. ಇಲ್ಲಿ ನಾವು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಮೇಂಟೈನ್ ಮಾಡಿ ಲಾಸ್ ಆಗುವಾಗ ಕಡಿಮೆ ಆಗೋ ಹಾಗೆ, ಪ್ರಾಫಿಟ್ ಆಗುವಾಗ ಜಾಸ್ತಿ ಆಗೋ ಹಾಗೆ ಮಾಡಬಹುದು ಅಷ್ಟೇ. ಇನ್ನು ನೀವು ಯಾವುದೇ ಟ್ರೇಡರ್ನ ನಂಬೋಕ್ಕೂ ಮುಂಚೆ ಅವರ 1 ಅಥವಾ 2 ವರ್ಷದ P&L ರಿಪೋರ್ಟ್ ಕೇಳಿ ಅದನ್ನ ಚೆಕ್ ಮಾಡಿ. ಅದರಲ್ಲಿ ಗೊತ್ತಾಗುತ್ತೆ ಅವರು ಪ್ರಾಫಿಟ್ ನಲ್ಲಿ ಇದ್ದಾರಾ
ಲಾಸ್ ನಲ್ಲಿ ಇದ್ದಾರಾ, ಎಷ್ಟು ಟ್ರೇಡ್ ಮಾಡಿದ್ದಾರೆ, ಎಷ್ಟು ಚಾರ್ಜಸ್ ನ ಕಟ್ಟಿದ್ದಾರೆ, ಹೀಗೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡಿ ನೀವು ಡಿಸೈಡ್ ಮಾಡಬಹುದು. ಇದನ್ನೆಲ್ಲ ಹೇಳಿದ ಮೇಲೆ ಫೈನಲ್ ಆಗಿ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಯಾರು ಆಪ್ಷನ್ ಟ್ರೇಡಿಂಗ್ ಮಾಡೋಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಹೇಗೆ ದುಡ್ಡು ಮಾಡುವಂತಹ ಪಾಸಿಬಿಲಿಟೀಸ್ ಇದೆಯೋ ಹಾಗೆ ನಿಮ್ಮ ಹತ್ರ ಇರೋ ಪೂರ್ತಿ ದುಡ್ಡನ್ನ ಕಳೆದುಕೊಳ್ಳುವಂತಹ ಪಾಸಿಬಿಲಿಟೀಸ್ ಕೂಡ ಜಾಸ್ತಿ ಇದೆ. ಹಾಗಾಗಿ ಆದಷ್ಟು ನಿಮ್ಮ ಗಮನ ಇನ್ವೆಸ್ಟ್ಮೆಂಟ್ ಕಡೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.